ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ನೇ ತರಗತಿ, ಇದು ಲಾಸ್ಟ್ ಚಾಪ್ಟರ್. ಇದು ಭಾಗ 1ನಲ್ಲಿ ಬರುವಂಥದ್ದು. ಈ ಭಾಗ 1ನಲ್ಲಿ ಮುಗಿದ್ರೆ ಭಾಗ 2ಅಲ್ಲಿ ನೋಡೋಣ. ಇವಾಗ ಈ ಒಂದು ಲೆಸನಲ್ಲಿ ನಾವು ರಾಷ್ಟ್ರೀಯ ಭಾವೈಕ್ಯತೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ರು ಅವರು, ಹಾಗೆ 6ನೇ ತರಗತಿ ಮಕ್ಕಳಿಗೂ ಮತ್ತು GPSTರಲ್ಲಿ ನಮಗೇನು ಮಾಡ್ತಾರೆ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತೇಳಿ ಅಲ್ಲೂ ಸಹ ಕೇಳ್ತಾರೆ. ಅವರಿಗೂ ಕೂಡ ಈ ಒಂದು ಪಠ್ಯಪುಸ್ತಕಗಳು ಯೂಸ್ ಆಗ್ತೈತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈಗ ತಾತ್ವಿಕ ವಿಭಾಗದಲ್ಲಿ ಬರುವಂತಹ ರಾಷ್ಟ್ರೀಯ ಭಾವೈಕ್ಯತೆ, ಇದರಲ್ಲಿ ರಾಷ್ಟ್ರಗೀತೆ, ಈ ಒಂದು ರಾಷ್ಟ್ರಗೀತೆ ಬಗ್ಗೆ ತಿಳ್ಕೊಳ್ಳೋಣ. ಜನಗಣ ಮನ, ಇದು ನಮ್ಮ ರಾಷ್ಟ್ರಗೀತೆ. ನಮ್ಮ ರಾಷ್ಟ್ರಗೀತೆ ಯಾವುದು ಅಂತ ಕೇಳಿದ್ರೆ ಅದು ಜನಗಣ ಮನ. ಇದನ್ನು ನೊಬೆಲ್ ಪ್ರಶಸ್ತಿ ಪಡೆದಂತಹ ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಮಾಡ್ತಾರೆ, ರಚನೆ ಮಾಡ್ತಾರೆ. ಗೀತಾಂಜಲಿ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇದು ಎಲ್ಲಿಂದ ಆಯ್ಕೆ ಮಾಡಲಾಯಿತು ಅಂದರೆ ಗೀತಾಂಜಲಿ ಅನ್ನುವಂಥ ಕವನ ಸಂಕಲನದಿಂದ. ಯಾರು ಬರೆದ್ರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಇದು ಎಷ್ಟು ಸಾಲುಗಳನ್ನು ಹೊಂದಿದೆ ಅಂದರೆ 13 ಸಾಲುಗಳನ್ನು ಹೊಂದಿದೆ. ಅಂದರೆ 13 ಸಾಲುಗಳನ್ನು ಆ ಒಂದು ಗೀತಾಂಜಲಿ ಕವನ ಸಂಕಲನದಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಇದು ಎಷ್ಟು ಸೆಕೆಂಡ್ ಹಾಡಬೇಕು ಅಂದರೆ ಇದು 48ರಿಂದ 52 ಸೆಕೆಂಡ್ಗಳ ಒಳಗೆ ಏನು ಮಾಡಬೇಕು, ಹಾಡಬೇಕು. ಈ ಒಂದು ಟೈಮಲ್ಲಿ ಏನು ಮುಗಿಸಿರ್ಬೇಕು. 48ರಿಂದ 52 ಸೆಕೆಂಡ್ ಇದು ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು. 1950 ಜನವರಿ 24ರಂದು ಸಂವಿಧಾನಾತ್ಮಕ ಭಾರತ ಸರ್ಕಾರ ಏನು ಮಾಡುತ್ತೆ, ಈ ಒಂದು ರಾಷ್ಟ್ರಗೀತೆಯನ್ನು ಅಂಗೀಕರಿಸಿತು. ಎಷ್ಟರಲ್ಲಿ ಅಂತ ಕೇಳ್ತಾರೆ, 1950 ಜನವರಿ 24ರಂದು ಏನು ಮಾಡ್ತೈತೆ, ಸಂವಿಧಾನ ಸಭೆ ಈ ಒಂದು ರಾಷ್ಟ್ರಗೀತೆಯನ್ನು ಅಂಗೀಕಾರ ಮಾಡ್ತೈತೆ. ನೋಡಿರಿ, ರಾಷ್ಟ್ರಗೀತೆ ಕೊಟ್ಟಿದ್ದಾರೆ. ಇದು ಎಷ್ಟು ಸಾಲಿದೆ, ಇದು ಹಾಡ್ಲಿಕ್ಕೆ ಎಲ್ಲರಿಗೂ ಬರ್ತೈತೆ. 1 2 3 4 5 6 7 8 9 ಇಲ್ಲಿ 9 ಆಗಿತ್ತು. 10 11 12 13 14 ಯಾವುದೋ ಒಂದು ತಪ್ಪಾಯ್ತು ನೋಡ್ರಿ. 1 2 3 4 5 6 7 8 9 10 11 12 14 ಕರೆಕ್ಟ್ ಅದ. ನೀವು ಒಂದ್ಸರಿ ಅನಿಸ್ಕೊಂಡು ನೋಡ್ರಿ ಬೇಕಾದರೆ. 13 ಸಾಲುಗಳನ್ನು ನಮ್ಮ ರಾಷ್ಟ್ರಗೀತೆ ಹೊಂದಿದೆ. ಅಂಗೀಕಾರ ಮಾಡಿದ್ದು 1950 ಜನವರಿ 24. ನೆನ್ಪಿಟ್ಕೋಬೇಕು, ಇವೆಲ್ಲ ಇಸ್ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಾಗಾದರೆ ಇದರ ಭಾವಾರ್ಥ ಏನು? ಜನಗಣಮನ ಹಾಡ್ತಿಲ್ಲ ರಾಷ್ಟ್ರಗೀತೆ, ಅದರ ಒಳ ಅರ್ಥ ಏನು ಅಂತ ನೋಡ್ರಿ. ಸರ್ವಜನರ ಮನಸ್ಸನ್ನು ಆಳುವ ಸರ್ವಶಕ್ತನೇ, ಭಾರತಕ್ಕೆ ಅದೃಷ್ಟವನ್ನು ದಯಪಾಲಿಸುವ ನಿನಗೆ ಏನಾಗಲಿ, ಜಯವಾಗಲಿ. ನಿನ್ನ ಹೆಸರು ಪಂಜಾಬ್, ಸಿಂಧು, ಗುಜರಾತ್, ಮರಾಠ್, ದ್ರಾವಿಡ್, ಹಿಮಾಲಯಗಳಲ್ಲಿ. ನೋಡಲಿ, ನಿನ್ನ ಹೆಸರು ಎಲ್ಲೆಂದರೆ ಪಂಜಾಬ್, ಸಿಂಧು, ಗುಜರಾತ್, ಮರಾಠ, ದ್ರಾವಿಡ, ಒರಿಸ್ಸಾ, ಬಂಗಾಳದ ಹೃದಯಗಳಲ್ಲಿ ಏನು ಮಾಡ್ತೈತೆ, ಹುರಿದುಂಬಿಸುತ್ತದೆ. ಇದು ವಿಂಧ್ಯ ಮತ್ತು ಹಿಮಾಲಯಗಳಲ್ಲಿ ಪ್ರತಿಧ್ವನಿಸುತ್ತದೆ. ಯಮುನಾ ಮತ್ತು ಗಂಗಾ ನದಿಗಳ ಜುಳು ಜುಳು ನಾದದಲ್ಲಿ ಬೆರೆತಿದೆ. ನೋಡಿ, ಇಲ್ಲಿ ಎಷ್ಟು ರಾಜ್ಯಗಳು ಬಂದವೆ ಅಂದರೆ ಪಂಜಾಬ್ 1, ಸಿಂಧು 2, ಗುಜರಾತ್ 3, ಮರಾಠ 4, ದ್ರಾವಿಡ 5, ಒರಿಸ್ಸಾ 6, ಬಂಗಾಳ 7 ಒಂದು ಪ್ಲೇಸ್ಗಳ ಹೆಸರಿದ್ದಾವೆ. ಇಲ್ಲಿ ಕೇಳ್ತಾರೆ ಇವೆಲ್ಲ ಎಕ್ಸಾಮ್ದಾಗ. ನಾವು ಯಾಕಂದರೆ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಬೇಕು, ಕೇಳ್ತಾರೆ ಎಷ್ಟು ನದಿಗಳ ಹೆಸರು ಇದ್ದಾವೆ ಅಂತೇಳಿ ಒಂದು ಸರಿ ಕೇಳಿದ್ದಾರೆ. ಇದು ಅಂದರೆ ನಮ್ಮ ಎಕ್ಸಾಮಲ್ಲೆಲ್ಲ ಬೇರೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈಗ ಯಮುನಾ ಮತ್ತು ಗಂಗಾ 2 ನದಿಗಳಲ್ಲಿ ಬರ್ತವೆ. ಎಷ್ಟು ನದಿಗಳು ಬರ್ತವೆ ನಮ್ಮ ರಾಷ್ಟ್ರಗೀತೆಯಲ್ಲಿ ಇದೇ ರೀತಿ ಕೇಳಿದರೆ, ಯಮುನಾ ಮತ್ತು ಗಂಗಾ. ಹಿಂದೂ ಮಹಾಸಾಗರ ಅಲೆಗಳಲ್ಲಿ ಹರಿದಾಡುತ್ತಿದೆ. ಸಾಗರ ಕೇಳಿದರೆ ಒಂದೇ, ಹಿಂದೂ ಮಹಾಸಾಗರ. ನಾವು ನಿನ್ನ ಆಶೀರ್ವಾದ ಬೇಡಿ ನೀನು ಮಾಡ್ತಿದ್ದೀವಿ, ಹಾಡಿ ಹೊಗಳ್ತಾ ಇದ್ದೀವಿ. ಓ ಭಾಗ್ಯವಿದಾತನೇ, ನಿನಗೆ ಜಯವು ಜಯವು ಜಯವಾಗಲಿ ಅನ್ನೋದು ಈ ಒಂದು ಗೀತೆಯ ಅರ್ಥ. ಇಲ್ಲಿ ಈ ಒಂದು ಲೆಸನ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ಉತ್ತರಗಳಿದ್ದಾವೆ ನೋಡ್ರಿ. ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ. ರಾಷ್ಟ್ರಧ್ವಜವನ್ನು ನಾವು ಡ್ಯಾಶ್ ಹಬ್ಬಗಳಲ್ಲಿ ಆಚರಿಸ್ತೀವಿ ಅಂದರೆ ಅದು ರಾಷ್ಟ್ರೀಯ ಹಬ್ಬಗಳಲ್ಲಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹಬ್ಬಗಳು ಯಾವಂದರೆ 26ನೇ ಜನವರಿ ಆಗಿರ್ಬೋದು, 15ನೇ ಆಗಸ್ಟ್ ಆಗಿರ್ಬೋದು, ಗಾಂಧಿ ಜಯಂತಿ. ಇವಕ್ಕೇನಂತೀವಿ 3 ರಾಷ್ಟ್ರೀಯ ಹಬ್ಬಗಳು ಅಂತೇಳಿ ಕರಿತೀವಿ. ರಾಷ್ಟ್ರಗೀತೆಯನ್ನು ಡ್ಯಾಶ್ನಿಂದ ಆರಿಸಿಕೊಳ್ಳಲಾಗಿದೆ ಅಂದರೆ
ರಾಷ್ಟ್ರಗೀತೆಯನ್ನು ಮಾಡಲಾಗಿದೆ. ನಾವು ಗೀತಾಂಜಲಿಯನ್ನು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಅಶೋಕ ಚಕ್ರದಲ್ಲಿ ಡ್ಯಾಶ್ ಗೆರೆಗಳಿದ್ದರೆ 24 ಗೆರೆಗಳಿದ್ದಾವೆ. 24 ಗೆರೆಗಳು 24 ಗಂಟೆಯನ್ನು ಸೂಚಿಸುತ್ತವೆ. ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ನಾವು ರಾಷ್ಟ್ರಧ್ವಜ ಅಂಗೀಕರಿಸಿದಂಥ ದಿನಾಂಕ ಕೇಳಿದರೆ ಇದು ರಾಷ್ಟ್ರಧ್ವಜ, ಇಲ್ಲಿ ರಾಷ್ಟ್ರಗೀತೆಯ ಬಗ್ಗೆ ಅಷ್ಟೇ ತಿಳ್ಕೊಂಡಿದ್ವಿ. ರಾಷ್ಟ್ರಧ್ವಜದ ಬಗ್ಗೆ ಪಾರ್ಟ್ 2 ಅಲ್ಲಿ ತಿಳ್ಕೊತೀವಿ 6ನೇ ಕ್ಲಾಸ್ದು. ಆದರೆ ಕ್ವಶನ್ಸ್ಗಳು ಮಾತ್ರ ಇಲ್ಲೇ ಕೊಟ್ಟಿದ್ದಾರೆ. ನಿಮಗೆ ಸ್ವಲ್ಪ ನಾಲೆಜ್ ಇದ್ದರೆ ಬಿಡಿಸಿ, ಇಲ್ಲಾಂದರೆ ನೀವು ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಬಗ್ಗೆ ಕ್ಲಾಸ್ ಮಾಡ್ತೀನಿ. ರಾಷ್ಟ್ರಧ್ವಜ ಅಂಗೀಕರಿಸಿದ ಯಾವಾಗ ಅಂದರೆ 1947 ಜುಲೈ 22ರಂದು. ಅದೇ ರೀತಿ ರಾಷ್ಟ್ರಗೀತೆ ಅಂಗೀಕಾರ ಮಾಡಿದ್ದು ನೋಡಿದೀವಲ್ಲ ಇವಾಗ ನಾವು, ಅದು ಯಾವಾಗ ಅಂದರೆ 1950 ಜನವರಿ 24. ಅಶೋಕ ಚಕ್ರವು ಡ್ಯಾಶ್ ಬಣ್ಣದ ಮಧ್ಯಭಾಗದಲ್ಲಿದೆ ಅಂದರೆ ಅದು ನೀಲಿ ಬಣ್ಣದ ಮಧ್ಯಭಾಗದಲ್ಲಿದೆ. ಅಂದರೆ ಯಾವ ಬಣ್ಣದಲ್ಲಿದೆ? ಅಶೋಕ ಚಕ್ರವು ಡ್ಯಾಶ್ ಬಣ್ಣದ ಮಧ್ಯದಲ್ಲಿದೆ ಅಂದರೆ ಅದು ಬಿಳಿ ಬಣ್ಣದ ಮಧ್ಯದಲ್ಲಿದೆ. ರೇಖೆಗಳು ಮಾತ್ರ ಅಶೋಕ ಚಕ್ರದಲ್ಲಿರುವಂಥ ರೇಖೆಗಳು ಮಾತ್ರ, ಅವು ಮಾತ್ರ ನೀಲಿ ಬಣ್ಣದ. ಇಲ್ಲಿ ಯಾವ ಬಣ್ಣದ ಮಧ್ಯದಲ್ಲಿದೆ ಅಂತ ಕೇಳಿದರೆ ಅದು ಬಿಳಿ ಬಣ್ಣ. ಕೇಸರಿ, ಬಿಳಿ, ಹಸಿರು ನೋಡ್ತೀವಲ್ಲ, ಬಿಳಿ ಬಣ್ಣದ ಮಧ್ಯದಲ್ಲಿ ನಾವು ಅಶೋಕ ಚಕ್ರವನ್ನು ಕಾಣ್ತೀವಿ. ಗೀತಾಂಜಲಿ ಕವನ ಸಂಕಲನದಿಂದ ಮೊದಲ ಡ್ಯಾಶ್ ಸಾಲುಗಳನ್ನು ಆಯ್ದುಕೊಳ್ಳಲಾಗಿದೆ ಅಂದರೆ 13 ಸಾಲುಗಳನ್ನು ಏನು ಮಾಡಿದ್ವಿ? ಆಯ್ದುಕೊಂಡಿದ್ದೀವಿ. 13 ಸಾಲುಗಳನ್ನು ನಾವು ರಾಷ್ಟ್ರಗೀತೆಯಾಗಿ ಆಯ್ದುಕೊಂಡಿದ್ವಿ. ಈಗ ಹೊಂದಿಸಿ ಬರೆಯಿರಿ. ಕೇಸರಿ ರಾಷ್ಟ್ರಗೀತೆ ಬಿಳಿ, ಮತ್ತೇನು ಕೊಟ್ಟಿದ್ದಾರೆ? ಜನವರಿ 26. ಇಲ್ಲಿ ಕೇಸರಿಯನ್ನು ನಾವೇನು ಮಾಡ್ತೀವಿ? ಧೈರ್ಯ ಮತ್ತು ಶಕ್ತಿಯ ಪ್ರತೀಕವಾಗಿ ಬಳಸ್ತೀವಿ. ಮತ್ತು ಇಲ್ಲಿ ಧೈರ್ಯವಿಲ್ಲ, ಏನು ಕೊಟ್ಟಿಲ್ಲ. ಕೇಸರಿ ಅದು ಬಳಸ್ತೀವಿ ಅಂದರೆ ತ್ಯಾಗ. ರಾಷ್ಟ್ರಗೀತೆ ಇದಿನಂತೀನೋ ರಾಷ್ಟ್ರಗೀತೆ 48ರಿಂದ 52 ಸೆಕೆಂಡ್ ಒಳಗೆ ಹಾಡಬೇಕು. ಬಿಳಿ ಬಣ್ಣ ಏನು ಎದ್ರದ್ದು ಸಂಕೇತ ಆಗಿದೆ ಅಂದರೆ ಇದು ಸತ್ಯ. ಬಿಳಿ ಬಣ್ಣ ಎದ್ರದ್ದು ಸತ್ಯ, ಶಾಂತಿಯ ಸಂಕೇತ ಇದು. ಹಸಿರು ಏನಾಗಿದೆ? ಅದು ಸಮೃದ್ಧಿಯ ದ್ಯೋತಕ ಆಗಿದೆ, ಅದರಲ್ಲಿ ಅದು ಇಲ್ಲ. ಇಲ್ಲಿ ಜನವರಿ 26 ಏನು ಮಾಡ್ತೀವಿ? ನಾವು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇಷ್ಟು ಹೊಂದಿಸಿ ಬರ್ತೀವಿ. ಈಗ ಈ ಕಡೆಯ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ರಾಷ್ಟ್ರಧ್ವಜದಲ್ಲಿರೋ ಬಣ್ಣಗಳು ಯಾವ್ಯಾವು ಅಂದರೆ ಕೇಸರಿ, ಬಿಳಿ, ಹಸಿರು. ರಾಷ್ಟ್ರಗೀತೆಯನ್ನು ಯಾವಾಗ ಅಂಗೀಕರಣ ಮಾಡಲಾಯಿತು ಅಂದರೆ 1950 ಜನವರಿ 24. ಇದು ಲೆಸನಲ್ಲಿ ನೋಡಿದ್ದೀವಿ. ಹಸಿರು ಬಣ್ಣವು ಏನನ್ನು ಸೂಚಿಸುತ್ತದೆ ಅಂದರೆ ಹಸಿರು ಬಣ್ಣವು ಸಮೃದ್ಧಿಯ ಸಂಕೇತವಾಗಿ ನಾವು ಬಳಸ್ತೀವಿ. ಇಷ್ಟು ರಾಷ್ಟ್ರಗೀತೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿ ಕೆಳಗೇನಿದೆ, ಇದೊಂದು ಪ್ರಾಯೋಗಿಕ ಪಾಠ ಇದೆ. ಇದಷ್ಟು ಮುಗಿದ್ರೆ ಈ ಒಂದು ಲೆಸನ್, ಈ ಒಂದು ಟೆಕ್ಸ್ಟ್ ಬುಕ್ ಮುಗಿದೋಗುತ್ತೆ. ಒಂದು ಲೆಸನ್, ಒಂದು ಪ್ರಾಯೋಗಿಕ ಪಾಠ ಇದೆ, ಇದರಲ್ಲಿ ನೋಡೋಣ. ಅದನ್ನು ರಾಷ್ಟ್ರೀಯ ಭಾವಿಕತೆ ಹಾಡಿದು ಜೆಂಡಾ ಉಂಚ ರಹೇ ಹಮಾರ. ಇದು ಯಾರು ಬರೆದ್ರು ಅಂಥೇಳಿ ಕೇಳ್ತಾರೆ. ಶ್ಯಾಮ್ಲಾಲ್ ಗುಪ್ತಾರವರು ಬರೀತಾರೆ. ಈ ಒಂದು ಗೀತೆ ಯಾರು ಬರೆದ್ರು ಅಂತ ಕೇಳ್ತಾರೆ ಅಷ್ಟೇ, ಇದ್ರ ಬಗ್ಗೆ ಏನು ಕೇಳಲ್ಲ. ಯಾರು ಬರೆದ್ರು ಅಂದರೆ ಶ್ಯಾಮ್ಲಾಲ್ ಗುಪ್ತಾ. ಇದ್ರ ಭಾವಾರ್ಥ ಏನು ಅಂತಂದರೆ, ನಮ್ಮೆಲ್ಲರ ಪ್ರೀತದಾರದ ವಿಶ್ವವಿಜಯದ 3 ಬಣ್ಣದ ಧ್ವಜವು ಯಾವಾಗಲೂ ಎತ್ತರದಲ್ಲಿ ಹಾರಾಡಲಿ. ಸದಾ ಶಕ್ತಿಯನ್ನು ನೀಡುವ ಪ್ರೇಮ ಸುಧೆಯನ್ನು ಸುರಿಸುವ ವೀರರಿಗೆ ಹರುಷ ಉತ್ಸಾಹ ನೀಡಲಿ. ಈ ನಮ್ಮ ಧ್ವಜ ರಾಷ್ಟ್ರದ ಜನರ ತನು ಮನವೆಲ್ಲವೂ ಆಗಲಿ ಅನ್ನೋದು ಈ ಒಂದು ಗೀತೆಯ ಭಾವಾರ್ಥವಾಗಿದೆ. ಈ ಧ್ವಜವು ಕೀರ್ತಿ ಗೌರವ ಹೆಚ್ಚಿಸಲು ಮತ್ತು ಕಾಪಾಡಲು ಪ್ರಾಣವನ್ನಾದರೂ ಏನು ಮಾಡಬೇಕು? ಅರ್ಪಿಸೋಣ. ಈ ತ್ರಿವರ್ಣ ಧ್ವಜವನ್ನು ವಿಶ್ವಕ್ಕೆ ವಿಜಯದ ಪತಾಕೆಯನ್ನಾಗಿ ಮಾಡಿದಾಗ ನಮ್ಮ ಪ್ರತಿಜ್ಞೆ ಏನಾಗ್ತದೆ? ಪೂರ್ಣಗೊಳ್ಳುತ್ತದೆ ಅಂತೇಳಿ ಈ ಒಂದು ಗೀತೆಯ ಒಂದು ಭಾವಾರ್ಥವಾಗಿದೆ. ಇಲ್ಲಿ ವಿಶೇಷ ಸೂಚನೆ ಏನು ಕೊಟ್ಟಿದ್ದಾರೆ ಅಂದರೆ, ಸಮಯ ಸಿಕ್ಕಲ್ಲಿ ಶಿಕ್ಷಕರು ಇದರೊಂದಿಗೆ ನಾಡಗೀತೆಯನ್ನು ಮತ್ತು ಇನ್ಯಾವುದಾದ್ರೂ ದೇಶಭಕ್ತಿ ಗೀತೆಯನ್ನು ಪ್ರಾಯೋಗಿಕವಾಗಿ ಏನು ಮಾಡಬೇಕು? ಹಾಡಬೇಕು. ಸಮಯ ಏನಾದರೂ ಇದ್ದರೆ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಕೊಡ್ಬೇಕು. ಸೂಕ್ತ ವಾದ್ಯಮೇಳ ಸಂಯೋಜನೆಯೊಂದಿಗೆ ಗೀತೆಯನ್ನು ಅಭ್ಯಾಸ ಮಾಡಿಸ್ತೀವಲ್ಲ. ಜನವರಿ 26, 15 ಆಗಸ್ಟು ಇವಕ್ಕೆಲ್ಲ ನಾವು ಇವೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇಷ್ಟು 6ನೇ ತರಗತಿಯ ಪಾರ್ಟ್ 1 ಕಂಪ್ಲೀಟ್ ಆಯಿತು. ಇಲ್ಲಿಗೆ ಇದು ಒಂದು ಪ್ರಾಯೋಗಿಕ ಪಾಠ ಸಪ್ರೇಟ್ ಹೇಳಬೇಕಂದ್ರೆ ಅದರಲ್ಲಿ ಏನು ಕೇಳಲ್ಲ, ಇದು ಬರೆದವ್ರು ಯಾರು ಅಂತ ಅಷ್ಟೇ ಕೇಳ್ತಾರೆ. ಅದಕ್ಕೋಸ್ಕರ ಇದ್ರಾಗೆ ಸೇರಿಸಿ ಹೇಳಿದ್ದೀನಿ. ಮುಂದಿನ ತರಗತಿಯಲ್ಲಿ ಪಾರ್ಟ್ 2 6ನೇ ತರಗತಿದು ಸಂಕ್ಷಿಪ್ತವಾಗಿ ಅದನ್ನು ಕೂಡ ತಿಳ್ಕೊಂಡು ಹೋಗೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ತಿದ್ರು ಫಸ್ಟು ಅವ್ರೇನು ಮಾಡಿ ಅಂದರೆ 6th ಇಂದ 10th ಗಂಟೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕನ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.